ನೋಡಿ ಸರ್, ಇದು 8 ಚಿಲ್ಲರೆ ಬಂದಿರುವಂಥ ಜಾಗ ಮಳವಳ್ಳಿ ಟೌನ್ಗೆ ನಿಯರ್ ಹತ್ರ ಇದೆ. ತಾರ್ ರೋಡಿಂದ ಜಸ್ಟ್ 300 ಮೀಟ್ರು 200 ಮೀಟ್ರು ತಾರ್ ರೋಡಿಂದ. ಒಳ್ಳೆ ಜಾಗ. ಇದರಲ್ಲಿ 3 ಬೋರ್ಗಲ್ ಐತೆ, ಒಂದು ಮನೆ ಐತೆ, 3 ಬೋರ್ಗಲ್ ಒಳ್ಳೆ ನೀರು, ಹನಿ ನೀರ್ದ ಪೈಪ್ಲೈನಲ್ಲಿ ಆಗೈತೆ ಒಳಗಡೆ. ಜಾಗ ಮಾತ್ರ ಸೂಪರು. ಫುಲ್ ಎಲ್ಲ ರೆಡ್ ಸಾಯಿಲ್ ನೋಡಿ. ಒಳ್ಳೆ ವಾಸ್ತುಕ್ಕೋಸ್ಕರನೈತೆ ಜಾಗ ಅಂತೂ. ಇದೇ ರೀತಿ ಮಣ್ಣೆಲ್ಲ ಫುಲ್ಲು ರೆಡ್ ಇದೆ. ಇದು ಜಾಗ ಪರ್ಚೇಸ್ ಮಾಡಿರುವಂಥ ಜಾಗ. ಇದು ಬೆಂಗಳೂರಿಗೆ 110 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ. ಇದು ಸುತ್ತ ಎಲ್ಲ ತೋಟಗಳು, ಊರಿನವರಬು ಬೆಂಗಳೂರಿನವರಬು ಫಾರ್ಮ್ ತೋಟಗಳಿರುವಂಥ ಜಾಗ. ಮಣ್ಣು ನೋಡಿ, ಫುಲ್ಲು ರೆಡ್ ಸಾಯಲು. 3 ಬೋರ್ಗಲ್ ಒಳ್ಳೆ ನೀರಿದೆ. ಫುಲ್ಲು ಖಾಲಿ ಜಾಗ. ನೀವು ಯಾವ ರೀತಿ ಬೇಕಾದ್ರೂ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೋದು. ಬಸ್ಸು ರೋಡಿಂದ 1 ಕಿಲೋಮೀಟ್ರ್ ಆಗುತ್ತಾ, ಊರಿಂದ 1 ಕಿಲೋಮೀಟ್ರು. ಕೋಳಿ ಫಾರಮ್ ಮಾಡೋಕೆ, ಹಸುನ್ ಫಾರಮು, ಮೇಕೆ ಫಾರಮು. ಜಾಗ ಮಾತ್ರ ಸೂಪರಾಗಿದೆ. ಕೋಳಿ ಫಾರಮ್ ಮಾಡೋಕ್ಕಂತೂ ಅದ್ದೂರಿ ಜಾಗ. ಹೆಚ್ಚು ಕಮ್ಮಿ ಒಳ್ಳೆ ವಾಸ್ತುಕ್ಕೋಸ್ಕರನೇ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬರ್ತದೆ. ನೀವು ಹೆಂಗೆ ಬೇಕಾದ್ರೂ ಕೋಳಿ ಫಾರಮ್ ಮಾಡೋಕೆ. ಊರಿಂದ ಹೊರಗಡೆ 1 ಕಿಲೋಮೀಟ್ರ್ ದೂರದಲ್ಲಿದೆ. 3 ಬೋರ್ಗಲ್ಲು ಒಳ್ಳೆ ನೀರಿದೆ. ಹಸುನ್ ಸಡ್ ಮಾಡೋಕ್ಕಂತೂ ಒಳ್ಳೆ ಜಾಗ. ಮೇವು ಹಾಕೊಂಡು ಹಸುನ್ ಸಡ್ ಮಾಡೋಕೆ, ತೋಟ ಮಾಡೋಕ್ಕಂತೂ ಸೂಪರಾಗಿದೆ ನೋಡಿ. ತೆಂಗು ಮತ್ತು ಪಪ್ಪಾಯಿ, ಬಾಳೆ, ಡ್ರಾಗನ್ನು, ಅಡಿಕೆ, ಮಾವು, ಸಪೋಟೊ. ಖಾಲಿ ಜಾಗ ಐತೆ. ನೀವು ಹೆಂಗೆ ಯಾವ ರೀತಿ ಬೇಕು ಆ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೋದು. ಡ್ರಿಪ್ಪೆಲ್ಲ ಹನಿ ನೀರು ಹೊಡೆದ ಪೈಪ್ಲೈನಲ್ಲಿ ಆಗೈತೆ ಒಳಗಡೆ. ಬೋರ್ಗಲ್ ನೀರು ಪೈಪ್ಲೈನ್ ಆಗೈತೆ. ಮನೆಯೂ ಐತೆ, ಊರು ಕರೆಂಟು ಐತೆ. ತಾರ್ ರೋಡಿಂದ ಜಸ್ಟ್ 200 ಮೀಟ್ರ್ ದೂರದಲ್ಲಿರುವಂಥ ಜಾಗ. ಜಾಗ ಮಾತ್ರ ವಾಸ್ತುಕ್ಕೋಸ್ಕರ ಒಳ್ಳೆ ಸೂಪರಾಗೈತೆ. ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗುತ್ತಾ. ಮಣ್ಣತ್ತೆಲ್ಲ ಫುಲ್ ರೆಡ್ ಸಾಯಿಲು. ಸ್ವಂತ TC ಐತೆ, ಮನೆ ಐತೆ, ಬೋರ್ಗಲ್ ಐತೆ. ಒಳ್ಳೆ ನೀರಿದೆ ಬೋರ್ಗಲ್ ಅಂತೂ. ಮಣ್ಣೆಲ್ಲ ಫುಲ್ಲು ರೆಡ್ ಸಾಯಿಲು. ಲೀಗಲ್ ಡಾಕ್ಯುಮೆಂಟು ಜನರಲ್ಲು ಪರ್ಚೇಸ್ ಮಾಡಿರುವಂಥ ಜಾಗ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಡೈರೆಕ್ಟ್ ಪಾರ್ಟಿ ತೋರಿಸ್ಬಿಟ್ಟು ಓನರ್ ಇಲ್ಲಿದ್ದಾರೆ ನಾಳೆ ಹೇಳ್ತೀವಿ ಅಂತೇನಾಗಲ್ಲ. ಅವತ್ತೇ ನೋಡಿ, ಅವತ್ತೇ ಸಿಟ್ಟಿಂಗು. ಜಾಗ ಮಾತ್ರ ಇಂಥ ಜಾಗ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಯಾವುದೂ ಸಿಕ್ಕಲ್ಲ. ಇಷ್ಟ ಆದವ್ರು ಲೈಕ್ ಮಾಡಿ, ಫೋನ್ ಮಾಡಿ ನನ್ನ ನಂಬರ್ಗೆ. ಅಡಿಕೆ ಹಾಕೋದಕ್ಕಂತೂ ಸೂಪರಾಗಿದೆ ತೋಟ. ಹಸುನ್ ಫಾರಮು, ಮೇಕೆ ಫಾರಮು, ಕೋಳಿ ಫಾರಮ್ಗಂತ ಅದ್ದೂರಿ ಜಾಗ. 8 ಚಿಲ್ಲರೆ. ಇವರು ಕುಂಟೆ 2 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ಲು. ಇನ್ನೊಂದು ವರ್ಷ ಕಳೀತು ಅಂದರೆ ಇದು 3 ಲಕ್ಷ ಆಗುತ್ತೆ. ನಮ್ಮ ಮಳವಳ್ಳಿ ತಾಲೂಕಲ್ಲಿ ಯಾವುದೇ ರೀತಿ ಜಾಗನೇ ಇಲ್ಲ.